ಬಿಗ್ ಬಾಸ್ ಸೀಸನ್ 11 ಇನ್ನೇನು ಈ ವಾರ ಮುಗಿಯೋಕ್ಕೆ ಬಂದಿದೆ. ಸೊ ಮುಗಿಯೋಕೆ ಬಂದಿರೋ ಕಾರಣದಿಂದ, ಕೊನೆಯ ವಾರ ಆದ ಕಾರಣದಿಂದ ಬಿಗ್ ಬಾಸ್ನ ನಡೆಸ್ಕೊಡುವಂತಹ ಕಲರ್ಸ್ ಕನ್ನಡದ ಹಲವಾರು ಧಾರಾವಾಹಿಗಳನ್ನು ಪ್ರಮೋಟ್ ಕೂಡ ಮಾಡ್ಕೋತಿದ್ದಾರೆ. ಅದೇ ಅಲ್ಲದೆ ಮಜಾ ಟಾಕೀಸ್ ಮತ್ತೆ ಬರ್ತಿರೋದಕ್ಕೆ ಮನೆಗೆ ಮಜಾ ಟಾಕೀಸ್ ಟೀಮ್ ಕೂಡ ಬಂದು ಹೋಗ್ತಾ ಇದೆ. ಸೊ ಅದೆಲ್ಲ ಆದ ನಂತರ ಈಗ ವಧು ಅನ್ನೋ ಒಂದು ಸೀರಿಯಲ್ ಹೊಸದಾಗಿ ಶುರುವಾಗಿದೆ ಲಾಯರ್ದು. ಸೊ ಆ ಟೀಮು ಕೂಡ ಈಗ ಮನೆ ಒಳಗೆ ಬಂದಿತ್ತು. ಸೊ ಆ ಮನೆಯವರು ಬಂದ ಕಾರಣ ಮನೆಯಲ್ಲಿರುವಂತಹ ಮನಸ್ತಾಪಗಳನ್ನು ಸರಿ ಮಾಡಲಿಕ್ಕೆ ಹೋಗ್ತಾರೆ. ಆಗ ತ್ರಿವಿಕ್ರಮ್ ಅವರು ಮೋಕ್ಷಿತ ಮೇಲೆ ಇರುವಂತಹ ಒಂದು ಲವ್ ಅನ್ನ ಮತ್ತೆ ಸಾಬೀತನ್ನ ಪಡಿಸಿದ್ದಾರೆ. ಚೆನ್ನಾಗೇ ಇದೀವಿ, ರಜ್ಜು ಆ ತರದ್ದೆಲ್ಲ ಏನಿಲ್ಲ, ಕಂಡ್ರನೆ ಆಗಲ್ಲ ಅನ್ನೋ ತರ ಎಲ್ಲ ಏನೂ ಇಲ್ಲ. ಚೆನ್ನಾಗಿರೋ ಹುಡುಗಿರ ಹತ್ರ ನಾವು ಜಗಳ ಮಾಡ್ಕೊಳ್ಳೋದು. ಹೌದು, ತ್ರಿವಿಕ್ರಮ್ ಮೋಕ್ಷಿತ ನಡುವೆ ಹಲವಾರು ಜನ ಹೇಳ್ತಿದ್ರು, ಹಲವಾರು ಜನ ಫ್ಯಾನ್ ಕೂಡ ಆಗಿದ್ದಾರೆ. ತ್ರಿವಿಕ್ರಮ್ ಮೋಕ್ಷಿತ ಜೋಡಿ ಸೂಪರ್ ಆಗಿದೆ, ಇಬ್ರು ಕೂಡ ಮದುವೆ ಆದ್ರೆ ಚೆನ್ನಾಗಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಹಲವಾರು ಫ್ಯಾನ್ಸ್ಗಳು ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತ್ರಿಮೋಕ್ಷಿ ಅನ್ನೋ ಒಂದು ಅಕೌಂಟು ಕೂಡ ಹೆವಿಯಾಗಿ ಜೋರಾಗಿ ಸದ್ದನ್ನು ಮಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಮನೆಗೆ ತಾರಾ ಅವರು ಬಂದಾಗ ತ್ರಿವಿಕ್ರಮ್ ಮೋಕ್ಷಿತ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದಂತಹ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿ ಅಥವಾ ಪ್ರಸಾರ ಮಾಡಲಿಲ್ಲ ಅಂತ ಹೇಳಿ ಹಲವಾರು ಜನ ಕಮೆಂಟ್ಗಳಲ್ಲಿ ಬಿಗ್ ಬಾಸ್ಗೆ ಬೈದದ್ದು ಕೂಡ ಇದೆ. ಸೊ ಹೀಗೆ ಫ್ಯಾನ್ಸನ್ನು ಹೊಂದಿರುವಂತಹ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಜೋಡಿ ಇಬ್ಬರು ಕೂಡ ಮನೆಯೊಳಗೆ ವಧು ಟೀಮ್ ಮುಂದೆ ಮಾತಾಡಬೇಕಾದ್ರೆ ತ್ರಿವಿಕ್ರಮ್ ಹೇಳ್ತಾರೆ, ಚೆನ್ನಾಗಿರೋ ಹುಡುಗಿರ ಜೊತೆಗೆ ನಾನು ಯಾವತ್ತೂ ಜಗಳ ಮಾಡ್ಕೊಂಡಿರೋದಿಲ್ಲ, ಅವರ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಆಗ ರಜತ್ ಅವರು ತ್ರಿವಿಕ್ರಮ್ನ ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಚೆನ್ನಾಗಿರೋ ಹುಡುಗಿರ ಜೊತೆಗೆ ಜಗಳ ಮಾಡಲ್ಲ ಅಂತ ಹೇಳ್ತಿದ್ಯಾ ಮೋಕ್ಷಿತ ನೋಡಿಕೊಂಡು, ಆದರೆ ಭವ್ಯ ಜೊತೆಗೆ ಯಾವಾಗಲೂ ಜಗಳ ಮಾಡ್ತಿರ್ತೀಯ ಯಾಕೆ ಅಂತ ಕೇಳ್ತಾರೆ. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಭವ್ಯ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಇಂಡೈರೆಕ್ಟ್ ಆಗಿ ಹೇಳಿದ್ದು ಅಂತ ಹೇಳಿ. ಸೊ ಮೋಕ್ಷಿತ ಸೂಪರ್ ಆಗಿದ್ದಾರೆ, ನಾನು ಅವ್ರ ಜೊತೆಗೆ ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಎಲ್ಲರ ಮುಂದೆ ಹೇಳಿಕೊಂಡಿದ್ದಾರೆ. ಆಗ ಮೋಕ್ಷಿತ ಅವರು ಕೂಡ ಸ್ವಲ್ಪ ನಾಚಿಕೆಯನ್ನು ಪಟ್ಟಿರೋದು ಎಲ್ರಿಗೂ ಕೂಡ ಖುಷಿಯಾದಂತಹ ವಿಚಾರ. ಅದರಲ್ಲೂ ಕೂಡ ತ್ರಿಮೋಕ್ಷಿ ಜೋಡಿ ಅಥವಾ ತ್ರಿಮೋಕ್ಷಿ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ಹಲವಾರು ಜನ ಫ್ಯಾನ್ಸ್ ಇದ್ದಾರೆ, ಅವರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೊನೆಗಾದ್ರೂ ತ್ರಿವಿಕ್ರಮ್ ಅವರು ಬಾಯಿ ಬಿಟ್ಟು ಹೇಳಿಬಿಟ್ರು, ಮೋಕ್ಷಿತ ಸೂಪರ್ ಆಗಿದ್ದಾರೆ, ಅವ್ರ ಜೊತೆಗೆ ನಾನು ಜಗಳ ಮಾಡ್ಕೊಂಡ್ರೆ ನನಗೆ ಇಷ್ಟನೇ ಆಗಲ್ಲ, ಆ ಚೆನ್ನಾಗಿರೋ ಹುಡುಗರ ಜೊತೆಗೆ ನಾನು ಜಗಳ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಫ್ಯಾನ್ಸ್ ಇಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ. ಸೊ ಇವರಿಬ್ಬರು ಜೋಡಿಗಳ ಬಗ್ಗೆನೂ ಕೂಡ ಇಬ್ಬರು ಈಗ ಮನಸ್ತಾಪವನ್ನು ಬಿಟ್ಟು ನಾವು ಇಬ್ಬರು ಕ್ಲೋಸ್ ಆಗಿರ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇನ್ನೇನು ಒಂದು ವಾರದಲ್ಲಿ ಇಬ್ಬರಲ್ಲಿ ಒಬ್ಬರು ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ ಅನ್ನೋದಕ್ಕೆ 100% ಗ್ಯಾರಂಟಿನೂ ಇದೆ. ಬಟ್ ಇವರಿಬ್ಬರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ? ಹಾಗೂ ಫೈನಲ್ ವಾರದ ಎಲ್ಲರೂ ಬಂದು ಹೋಗ್ತಾ ಇರುವಂತಹ ಎಂಜಾಯ್ಮೆಂಟು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟಲ್ಲಿ ತ್ರಿವಿಕ್ರಮ್ ಮೋಕ್ಷಿತ ಅಲ್ಲಿ ಯಾರು ಟಾಪ್ 2ಗೆ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.